ಗೃಹಲಕ್ಷ್ಮಿಯ ಹಣದಿಂದ ಇಲ್ಲಿ ಒಬ್ಬ ಮಹಿಳೆ ತನ್ನ ಸ್ವಂತವಾಗಿ ಐಸ್ ಕ್ರೀಮ್ ಅಂಗಡಿಯನ್ನ ತೆಗೆದಿದ್ದಾಳೆ. ಹೌದು ವೀಕ್ಷಕರೇ, ಈ ಒಂದು ಗೃಹಲಕ್ಷ್ಮಿಯ ಕೇವಲ 2,000 ರೂಪಾಯಿ ಹಣ ಅಂತ ಎಷ್ಟೋ ಜನರು ಹೇಳ್ತಾರೆ. ಆದ್ರೆ ಇಲ್ಲಿ ಈಕೆ ಈ ಒಂದು ಹಣದಿಂದ 1 ರೂಪಾಯಿಯನ್ನು ಸಹ ಕೂಡಿಟ್ಟಿ ಮತ್ತು ಗೃಹಲಕ್ಷ್ಮಿಯ ಹಣದಿಂದ ಬಳಕೆಯನ್ನ ಮಾಡಿ ಸದ್ಯಕ್ಕೆ ತನ್ನ ಸ್ವಂತವಾದಂತ ಐಸ್ ಕ್ರೀಮ್ ಅಂಗಡಿಯನ್ನ ತೆರೆದಿದ್ದಾಳೆ. ಹೌದು, ಇಲ್ಲಿ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನಲ್ಲಿ ಎನ್ ವಿಶಾಲಾಕ್ಷಿ ಅನ್ನುವವರು ಪ್ರತಿ ತಿಂಗಳು ಬರುವಂತ ಗೃಹಲಕ್ಷ್ಮಿ ಹಣವನ್ನ ತೆಗೆದಿಟ್ಟು ಸದ್ಯಕ್ಕೆ ಐಸ್ ಕ್ರೀಮ್ ಅಂಗಡಿಯನ್ನ ತೆಗೆದಿದ್ದಾರೆ. ಅದರಲ್ಲೂ ಸಹ ಈ ಒಂದು ಬೇಸಿಗೆ ಕಾಲದಲ್ಲಿ ಈ ಒಂದು ಐಸ್ ಕ್ರೀಮ್ ಅಂಗಡಿಯಿಂದ ಅವ್ರಿಗೆ ಸಾಕಷ್ಟು ಹಣವನ್ನ ಪಡೆದುಕೊಳ್ತಾರೆ. ಸೊ ಈ ಒಂದು ಐಸ್ ಕ್ರೀಮ್ ಅಂಗಡಿಯಲ್ಲಿ ನಮ್ಗೆ ಚಾಕೋಬಾರ್ ಆಗಿರಬಹುದು ಅಥವಾ ಎಲ್ಲಾ ರೀತಿಯಾದಂತಹ ಕೋನ್, ಚಾಕ್ಲೇಟ್ ಐಸ್ ಕ್ರೀಮ್, ವೆನಿಲಾ ಐಸ್ ಕ್ರೀಮ್ ಮತ್ತು ಕಪ್ ಐಸ್ ಗಳು, ಈ ರೀತಿ ಹಲವಾರು ಫ್ಲೇವರ್ಸ್ ಗಳು ಮತ್ತು ಡಿಫರೆಂಟ್ ಐಸ್ ಕ್ರೀಮ್ ಗಳನ್ನ ಇವರು ಸದ್ಯಕ್ಕೆ ಇಲ್ಲಿ ಮಾರಾಟವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಒಂದು ಹೆಣ್ಣು ಮಗಳು ತನ್ನ ಜೀವನದಲ್ಲಿ ಪ್ರತಿ ತಿಂಗಳು ಈ ಒಂದು 2,000 ರೂಪಾಯಿ ಹಣವನ್ನ ಖರ್ಚು ಮಾಡ್ತಾ ಹೋಗದೆ ಬದಲಿಗೆ ಈ ಒಂದು 2,000 ರೂಪಾಯಿಯನ್ನ ಕೂಡಿಟ್ಟಿ ಯಾವ ರೀತಿಯಾಗಿ ನಾನು ಸ್ವಾವಲಂಬಿಯಾಗಿ ಜೀವನ ಮಾಡೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿ ಯೋಚನೆಯನ್ನ ಮಾಡಿ ಸದ್ಯಕ್ಕೆ ಈ ಒಂದು ಹಣವನ್ನ ಕೂಡಿಟ್ಟಿ ಈಗ ಇವಳು ಐಸ್ ಕ್ರೀಮ್ ಅಂಗಡಿಯನ್ನ ತೆರೆದಿದ್ದಾಳೆ. ಈ ಒಂದು ಐಸ್ ಕ್ರೀಮ್ ಅಂಗಡಿ ತೆರೆದಿರೋದು ಎಲ್ಲಾ ಮಹಿಳೆಯರಿಗೂ ಅಥವಾ ಇತರ ಮಹಿಳೆಯರಿಗೆ ತುಂಬಾನೇ ಮೋಟಿವೇಶನ್ ಕೂಡ ಸಿಕ್ಕಿದೆ. ಯಾಕಂದ್ರೆ ಇಲ್ಲಿ ಒಂದು ಮಹಿಳೆಯನ್ನ ನೋಡಿ ಮತ್ತೊಂದು ಮಹಿಳೆ ಕೂಡ ಆಕೆಯನ್ನ ನೋಡಿ ಸಾಕಷ್ಟು ವಿಚಾರಗಳನ್ನ ಕಲ್ತ್ಕೊಳ್ತಾರೆ. ಸೊ ಇಲ್ಲಿ ಪ್ರತಿ ತಿಂಗಳು ಸಿಗುವಂತಹ ಗೃಹಲಕ್ಷ್ಮಿ ಹಣವನ್ನ ಖರ್ಚು ಮಾಡದೆ ಬದಲಿಗೆ ತನ್ನ ಸ್ವಂತ ಅಂಗಡಿಯನ್ನ ತೆರೆದು ತನ್ನ ಜೀವನ ಮತ್ತು ತನ್ನ ಕುಟುಂಬಸ್ಥರನ್ನ ನೋಡ್ಕೊಳ್ಳೋದಕ್ಕೆ ಎಷ್ಟು ಸಹಾಯ ಆಗುತ್ತೆ ನೋಡಿ. ಈಗ ಗೃಹಲಕ್ಷ್ಮಿ ಹಣ ನಿಂತರೂ ಕೂಡ ಈಕೆ ಐಸ್ ಕ್ರೀಮ್ ಅಂಗಡಿ ಯಾವತ್ತೂ ಕೂಡ ನಿಲ್ಲೋದಿಲ್ಲ. ಗೃಹಲಕ್ಷ್ಮಿಯ ಹಣ ಬರೋದೇನಾದ್ರೂ ನಿಂತೋದ್ರೂ ಕೂಡ ಈಕೆಗೆ ತನ್ನ ಐಸ್ ಕ್ರೀಮ್ ಅಂಗಡಿ ಇರುತ್ತೆ ಇನ್ಮೇಲೆ. ಸೊ ಈ ಒಂದು ಐಸ್ ಕ್ರೀಮ್ ಅಂಗಡಿಯಿಂದ ತನ್ನ ಜೀವನ ಪರ್ಯಂತ ಕೂಡ ಈಕೆ ಸ್ವಾವಲಂಬಿಯಾಗಿ ಬದುಕೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ಸೊ ಈ ರೀತಿಯಾಗಿ ಎಲ್ಲಾ ಹೆಣ್ಮಕ್ಳು ಕೂಡ ತನ್ನ ಜೀವನದಲ್ಲಿ ತಾನು ಸ್ವಾವಲಂಬಿ ಆಗಿ ಬದುಕಬೇಕು ಅಂತ ಇದ್ರೆ ಅವರ ಜೀವನದಲ್ಲಿ ಬರುವಂತ 1 ರೂಪಾಯಿಯನ್ನ ಕೂಡ ಕೂಡಿಟ್ಟಿ ಆ 1 ರೂಪಾಯಿಯನ್ನು ಕೂಡ ಇವರು ಯಾವ ರೀತಿಯಾಗಿ ನನ್ನ ಜೀವನದಲ್ಲಿ ಉಪಯೋಗ ಮಾಡ್ಕೊಂಡ್ರೆ ನಾನು ಸ್ವಾವಲಂಬಿಯಾಗಿ ಬದುಕಬಹುದು, ನನ್ನ ಕುಟುಂಬವನ್ನ ನಾನು ನೋಡ್ಕೊಳ್ಬಹುದು ಅಥವಾ ನನ್ನ ಮರ್ಯಾದೆಯನ್ನ ಇಲ್ಲಿ ನಾನು ಹೆಚ್ಚಿಸ್ಕೊಳ್ಬಹುದು, ಕುಟುಂಬಸ್ಥರ ಮಧ್ಯೆ ಹೆಚ್ಚಿಸ್ಕೊಳ್ಳೋದು ಹೇಗೆ ಅಥವಾ ಈ ಒಂದು ಸಮಾಜದಲ್ಲಿ ಹೆಚ್ಚಿಸ್ಕೊಳ್ಳೋದು ಹೇಗೆ, ಈ ರೀತಿಯಾದಂತ ಯೋಚನೆಗಳನ್ನ ಮಾಡಿದ್ರೆ ಆ ಒಂದು ಹೆಣ್ಣು ಮಗು ತನ್ನ ಜೀವನದಲ್ಲಿ ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಯಾವ ಅಡೆತಡೆ ಕೂಡ ಬರೋದಿಲ್ಲ ಅನ್ನೋದಕ್ಕೆ ಈ ವಿಶಾಲಾಕ್ಷಿ ಅವರು ಇಂದು ಬೇರೆ ಹೆಣ್ಣು ಮಕ್ಕಳಿಗೆ ಅಥವಾ ಬೇರೆ ಗೃಹಿಣಿಯರಿಗೆ ಇಂದು ಸಾಧಕರಾಗಿ ನಿಂತಿದ್ದಾರೆ. ಗೃಹಲಕ್ಷ್ಮಿ ಹಣದಿಂದ ಎಷ್ಟೋ ಜನರು ಏನೇನೋ ಮಾಡಿದ್ರೆ ಇಲ್ಲಿ ಒಂದು ಮಹಿಳೆ ಈ ರೀತಿ ಮಾಡಿರೋದು ತುಂಬಾ ಹೆಮ್ಮೆಯ ವಿಚಾರವಾಗಿದೆ. ಸೊ ಹಾಗಿದ್ರೆ ವಿಶಾಲಾಕ್ಷಿ ಅವರಿಗೆ ನೀವು ಏನಾದ್ರೂ ಹೇಳೋದಿದ್ರೆ ಏನ್ ಹೇಳೋಕೆ ಇಚ್ಛೆ ಪಡ್ತೀರಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಹೇಳಿ. ಮತ್ತು ಇದೇ ರೀತಿಯಾದಂತಹ ಅಪ್ಡೇಟ್ಸ್ಗಾಗಿ ಸಾರ್ವಭೌಮ ಟಿವಿಯನ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.